ಹಲೋ ಫ್ರೆಂಡ್ಸ್, ಹೊಸ ಸುಸ್ವಾಗತ ಅಂತಂದು ಬನ್ನಿ. ಇವತ್ತಿನ ಲೇಟೆಸ್ಟ್ ಫಾರ್ಮ್ ಅಪ್ಡೇಟ್ಸ್ ಆಗಿದೆ ಅಂತ ಹೇಳ್ಬೋದು. ಇವತ್ತು ನಡೆದ ಜೋಡಿ ಟಾಸ್ಕ್ ಅಲ್ಲಿ ಯಾರು ಗೆದ್ರು ಯಾರು ಸೋತ್ರು ಅಂತ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ಯಾರಾದ್ರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಗೆ ಯಾರು ಫೇವ್ರೇಟ್ ಆಗಿದ್ರೆ ಅವ್ರನ್ನ ತಪ್ಪದೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋ ಅಂತ ಹೇಳುವ. ನಿನ್ನೆ ತಿಳಿದಂಗೆ ವೇದ ಎಪಿಸೋಡ್ ಅಲ್ಲಿ ಎಲ್ಲರೂ ಯಾವ ರೀತಿ ಆಡಿದ್ರು, ಯಾರ್ಯಾರು ಹೊರಗೆ ಹೋದ್ರು, ಯಾವ ರೀತಿ ಎರಡನೇ ಇದು ಆಟದಲ್ಲಿ ರದ್ದಾಯ್ತು ಅಂತ ತಿಳಿದುಕೊಟ್ಟಿದ್ದೆ. ಅದೇ ರೀತಿ ಇವತ್ತು ಲೇಟೆಸ್ಟ್ ಫಾರ್ಮ್ ಅಪ್ಡೇಟ್ ಅಲ್ಲಿ ಯಾರ್ಯಾರು ಗೆದ್ರು ಈ ಟಾಸ್ಕ್ ಅಲ್ಲಿ ಎರಡನೇ ರೀತಿ ಟಾಸ್ಕ್ ಬಿಗ್ ಬಾಸ್ ಅವ್ರು ಯಾವ ರೀತಿ ಕೊಟ್ಟಿದ್ರು ಅಂತ ಹೇಳೋದಾದ್ರೆ, ರಿಂಗ್ ನ ಸ್ಪರ್ಧಿಗಳು ಆಗಿರ್ತಾರಲ್ಲ, ಹೆಂಗಸರು ಮತ್ತು ಗಂಡಸರು, ಅವರು ಬಂದ್ಬಿಟ್ಟು ಒಂದು ಫಸ್ಟ್ ಇದರಲ್ಲಿ ಮೊದಲನೇ ರೌಂಡ್ ಅಲ್ಲಿ ಗಂಡ್ಮಕ್ಳು ಬಂದು ರಿಂಗ್ ನ ಮೇಲೆ ಧ್ರುವಂತವ್ರು ಎಸಿತಾರೆ. ಆ ರಿಂಗ್ ನ ಕೈ ಮುಟ್ಟದೆ ಅವ್ರ ಬಾಡಿ ಒಳಗನೆ ಹಾಕೋಬೇಕಂತಂದು ರೂಲ್ಸ್ ಇರುತ್ತೆ. ಅದೇ ರೀತಿ ನೆಕ್ಸ್ಟ್ ಅಲ್ಲಿ ಬಂದ್ರೆ ಯಾರ್ಯಾರು ಇದು ಮಾಡ್ತಾರೆ ಅಂದ್ರೆ ಲೇಡೀಸ್ ಅಲ್ಲಿ ಎಲ್ಲರೊಳಗೂ ಅವರು ಕೈ ಮುಟ್ಟದೇನೆ ಹಾಕ್ಬೇಕಂತ ಇರುತ್ತೆ. ಅದ್ರಲ್ಲಿ ಯಾರ್ಯಾರು ಎಷ್ಟೆಷ್ಟು ತಗೊಂಡ್ರು ಅಂತ ತಿಳಿಸ್ತಾ ಹೋಗ್ತೀನಿ. ಇದರಲ್ಲಿ ಲೇಡೀಸ್ ಅಲ್ಲಿ ಜಾಸ್ತಿ ಹೆಚ್ಚು ತಗೊಂಡಿದ್ದು ಯಾರಂದ್ರೆ ರಾಶಿಕಾ ಅವ್ರು ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಜೆಂಟ್ಸ್ ಅಲ್ಲಿ ಯಾರು ಎಷ್ಟು ತಗೊಂಡ್ರು ಅಂತ ಹೇಳಿದ್ರೆ ರಘು ಸರ್ ಅವರು ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಟಾಸ್ಕ್ ಅಲ್ಲಿ ಯಾರ್ಯಾರು ಹೊರಗೆ ಹೋಗಿದ್ದಾರೆ, ಯಾರ್ಯಾರು ಒಳಗಿದ್ದಾರೆ ಅಂತ ತಿಳಿಸ್ತಾ ಹೋಗ್ತೀನಿ. ಹಿಂದೆ ಆದ ಟಾಸ್ಕ್ ಅಲ್ಲಿ ಮಾಡು ಮತ್ತು ರಕ್ಷಿತ್ ಅವರು ಚೆನ್ನಾಗಿ ಆಡಿದ್ರು. ಆದ್ರೆ ಈ ಎರಡನೇ ಟಾಸ್ಕ್ ಅಲ್ಲಿ ಮಾತ್ರ ಅವ್ರು ಅಷ್ಟೊಂದು ಪರ್ಫಾರ್ಮೆನ್ಸ್ ಚೆನ್ನಾಗಿರಲಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಈ ಟಾಸ್ಕ್ ಉದ್ದ ಇರೋರು ಮತ್ತು ದಪ್ಪ ಇದ್ರೆ ಮಾತ್ರ ಇದರಲ್ಲಿ ಒಳ್ಳೆ ರೀತಿಯಿಂದ ಹಿಡಿಬಹುದು ಅಂತಂದು ಹೇಳ್ಬೋದು. ಬಿಗ್ ಬಾಸ್ ಅವರು ಈ ರೀತಿ ಟಾಸ್ಕ್ ಕೊಟ್ಟಿರೋದ್ರಲ್ಲಿ ಯಾರಿಗೆ ಪರ್ಫೆಕ್ಟ್ ಮ್ಯಾಚ್ ಆಗತ್ತಂದ್ರೆ ರಘು ಸರ್ಗೆ ಪರ್ಫೆಕ್ಟ್ ಮ್ಯಾಚ್ ಆಗ್ಬೋದು ಅಂತ ತಿಳಿಸಬಹುದು. ಅದೇ ರೀತಿ ಲೇಡೀಸ್ ಅಲ್ಲಿ ಕೂಡ ಯಾರ್ಯಾರು ಯಾವ ರೀತಿ ಆಡಿದ್ರು ಅಂದ್ರೆ ರಾಶಿಕ್ ಅವರು ಸ್ವಲ್ಪ ಹೈಟ್ ಇದ್ರೆ ಆದ್ರೂ ಚೆನ್ನಾಗಿದ್ದ ಎಲ್ಲ ಕಲೆಕ್ಟ್ ಮಾಡಿದಾರೆ. ರಿಂಗ್ಗಳನ್ನ ಕಲೆಕ್ಟ್ ಮಾಡ್ಬಿಟ್ಟು ಫಸ್ಟ್ ಅಲ್ಲಿ ಅವರು 8 ತಗೊಂಡ್ಬರ್ತಾರೆ, ಎರಡನೇ ರೌಂಡ್ ಅಲ್ಲಿ ಅವರು 13 ತಗೊಂಡ್ಬರ್ತಾರೆ ಅಂತ ಹೇಳ್ಬೋದು. ಅದೇ ಹುಡುಗರಲ್ಲಿ ಆದ್ರೆ ರಘು ಸರ್ ಅವರು ಫಸ್ಟ್ 8 ತಗೊಂಡ್ಬರ್ತಾರೆ, ಎರಡನೇದಾಗಿ 13 ತಗೊಂಡ್ಬರ್ತಾರೆ ಅಂತ ಹೇಳ್ಬೋದು. ಇದರಲ್ಲಿ ರಘು ಸರ್ ಮತ್ತು ಅಶ್ವಿನ್ ಮ್ಯಾಮ್ ಅವರು ಅತಿ ಹೆಚ್ಚು ರಿಂಗ್ ಪಡೆಯೋದ್ರಿಂದ ಈ ಎರಡನೇ ಟಾಸ್ಕ್ ಅನ್ನು ಗೆಲ್ತಾರಂತಂದು ತಿಳಿಸ್ಕೊಡ್ತೀನಿ. ಅದೇ ರೀತಿ ಮತ್ತೆ ಇದರಲ್ಲಿ ಯಾರನ್ನು ಹೊರಗಡೆ ಇರ್ಬೇಕಂತ ಬಿಗ್ ಬಾಸ್ ಅವರು ಅಶ್ವಿನ್ ಮತ್ತು ರಘು ಸರ್ ಹೇಳಿದಾಗ ಅವ್ರು ಹೇಳ್ತಾರೆ ರಾಶಿಕಾ ಮತ್ತು ಸೂರಜ್ ಅವ್ರನ್ನ ಹೊರಗಡೆ ಇಡ್ಬೇಕಂತಂದು ಏನೋ ಅನ್ಕೊಂಡಿರ್ತಾರೆ ಅಂತ ತಿಳಿಸ್ತಾ ಹೋಗ್ಬೋದು ಈ ಕ್ರೋಮದಲ್ಲಿ. ಅದೇ ರೀತಿ ಯಾರು ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ಕೆಲವೊಬ್ರು ಅನ್ಕೊಂಡಿರ್ತಾರೆ ಗಿಲ್ಲಿ ಮತ್ತು ಕಾವ್ಯನ ಹೊರಗಡೆ ಇಡ್ತಾರೆ ಅಂತಂದು. ಆದ್ರೆ ಆ ರೀತಿ ಆಗಲಿಲ್ಲ, ಅವರು ರಾಶಿಕಾ ಮತ್ತು ಸೂರಜ್ನ ಹೊರಗಡೆ ಇಟ್ಟಿದ್ದಾರೆ ಅಂತ ತಿಳಿಸ್ತಾ ಹೋಗ್ಬೋದು. ಇದು ಇವತ್ತಿನಾಗಿತ್ತು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವಿಡಿಯೋಗಳಿಗಾಗಿ ಸಪೋರ್ಟ್ ಮಾಡಿ ಗೈಸ್. ಮತ್ತೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಗೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋದಲ್ಲಿ ಯಾರು ಇಷ್ಟ ಆಗಿದ್ರೆ ಫೇವ್ರೇಟ್ ಸ್ಪರ್ಧಿಗಳನ್ನ ಹೆಸರನ್ನ ಕಮೆಂಟ್ ಮಾಡಿ.